ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೋನಸಂದ್ರ ಬೊಮ್ಮಂಡಹಳ್ಳಿ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ ಗೋಕುಂಟೆಯಲ್ಲಿ ಹಲವು ವರ್ಷಗಳಿಂದ ನೀರು ಇಲ್ಲದೆ ಕಸ ಹಾಕುವ ಜಾಗವಾಗಿ ಕುಂಟೆ ರೂಪಾಂತರಗೊಂಡಿತ್ತು. ಹೀಗಾಗಿ ಗೋಕುಂಟೆಯನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಮೈರಾಡ ಆಶ್ರಯ ಆಸ್ಥಾ ಟ್ರಸ್ಟ್ ನೇತೃತ್ವದಲ್ಲಿ ಇಂದು ಕುಂಟೆಯ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಇನ್ನು ಕಾಮಗಾರಿಗೆ ಮೈರಾಡ್ ಆಶ್ರಯ ಆಸ್ಥಾ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಕೋನಸಂದ್ರ ಗ್ರಾಮಸ್ಥರ ಸಮ್ಮುಖದಲ್ಲಿ ಕುಂಟೆಯ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಕುಂಟೆಯನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಬಳಿಕ ಪಂಚಾಯಿತಿಗೆ ಹಸ್ತಾಂತರ ಮಾಡುವ ಕೆಲಸವನ್ನು ಮೈರಾಡ್ ಆಶ್ರಯ ಆಸ್ಥಾ ಟ್ರಸ್ಟ್ ಮಾಡಲಿದೆ ಎಂದು ಸಂಸ್ಥೆಯ ಮುಖ್ಯಸ್ಥರು ತಿಳಿಸಿದರು.
ಬೊಮ್ಮಂಡಹಳ್ಳಿ ಮತ್ತು ಕೋನಸಂದ್ರ ಗ್ರಾಮಕ್ಕೆ ಸೇರಿದ ಈ ಒಂದು ಗೋಗುಂಟೆ ಪುನಶ್ಚೇತನಗೊಳಿಸಲಿಕ್ಕೆ ಒಂದು ಕಾರ್ಯಕ್ರಮನ ಇವತ್ತು ಪೂಜಾ ಸಮಾರಂಭವನ್ನು ಆಯೋಜಿಸ್ಕೊಂಡಿದ್ದೇವೆ. ಇದಕ್ಕೆ ಈ ಒಂದು ಗೋಕುಂಟೆ ಪುನಶ್ಚೇತನಗೊಳಿಸಲಿಕ್ಕೋಸ್ಕರ ಆಶ್ರಯಹಸ್ತ ಟ್ರಸ್ಟ್ ಬೆಂಗಳೂರು ಇವರು ನಮಗೆ ಆರ್ಥಿಕ ನೆರವನ್ನು ನೀಡ್ತಾ ಇದ್ದಾರೆ. ಈ ಒಂದು ಗೋಕುಂಟೆನ ಸ್ವಲ್ಪ ಆಳ ಮಾಡಿ ಅದನ್ನು ಸಂರಕ್ಷಣೆ ಮಾಡಿ ಸುತ್ತ ಗಿಡಗಳನ್ನು ನೆಡೋದು ಪ್ಲ್ಯಾನ್ ಇದೆ. ನಾವೆಲ್ಲ ನೋಡ್ದಂಗೆ ಈಗ ಆಲ್ರೆಡಿ ಸಾಕಷ್ಟು ಕಲುಷಿತಗೊಂಡಿದೆ. ಇದನ್ನೆಲ್ಲನೂ ಸ್ವಚ್ಛಗೊಳಿಸಿ ಬೇಕಾಗಿರುವಂಥ ಪುನಶ್ಚೇತನ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಿ ಅದನ್ನು ಗ್ರಾಮಕ್ಕೆ ಅದನ್ನು ನಾವು ಹ್ಯಾಂಡಿಂಗ್ ಓವರ್ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿ ಇದನ್ನು ಸಂರಕ್ಷಣೆ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ನಾವು ದೊಡ್ಡ ದೊಡ್ಡ ಸಿಮೆಂಟ್ ಕಾಂಕ್ರೀಟ್ ಬಿಲ್ಡಿಂಗ್ಗಳನ್ನು ನೋಡ್ಬೋದು, ಬಟ್ ಕೆರೆಗಳು, ಗೋಕುಂಟೆಗಳು, ಕಲ್ಯಾಣಿಗಳನ್ನು ನೋಡೋದು ಸ್ವಲ್ಪ ಕಷ್ಟಕರವಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದನ್ನೆಲ್ಲ ನಾವು ಏನು ಮಾಡಿದ್ದೇವೆ, ಡಂಪಿಂಗ್ ಯಾರ್ಡ್ ಅಂದರೆ ಡಸ್ಟ್ಬಿನ್ ಮಾಡ್ಕೊಬಿಟ್ಟಿದ್ದೇವೆ. ಮನೆಯಲ್ಲಿರ್ಬೋದು, ಊರಲ್ಲಿರ್ಬೋದು, ಏನು ಕಸ ಉತ್ಪತ್ತಿಯಾಗುತ್ತೆ ಆ ಕಸನ ತಂದು ಇಲ್ಲಿ ಹಾಕಲಿಕ್ಕೆ ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾವೆ. ಇದನ್ನೆಲ್ಲ ತಪ್ಪಿಸಿ ಬೇಕಾಗಿರೋಂಥ ಸಂರಕ್ಷಣೆಯನ್ನು ಮಾಡಿ ಗೋಕುಂಟೆಗಳನ್ನು ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಈ ಎರಡೂ ಗ್ರಾಮಸ್ಥರು ಮತ್ತು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಈ ಒಂದು ಕಾರ್ಯಕ್ಕೆ ಸಹಕಾರ ನೀಡಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ಸಂರಕ್ಷಣೆ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಅದನ್ನು ಕೊಡುಗೆಯಾಗಿ ಕೊಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಹಾಗಾಗಿ ನಾನು ಈ ಎರಡೂ ಗ್ರಾಮದವರು ಮತ್ತು ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಮೈರಾಡ ಸಂಸ್ಥೆ ಪರವಾಗಿ, ಆಶ್ರಯಹಸ್ತ ಟ್ರಸ್ಟ್ ಪರವಾಗಿ ಎಲ್ಲರಿಗೂ ಧನ್ಯವಾದ. ದಿನ ಎಲ್ಲರಿಗೂ ಶ್ರೀರಾಮನವಮಿ ಶುಭಾಶಯಗಳನ್ನು ತಿಳಿಸ್ತಾ, ಕೋನಸಂದ್ರ ಮತ್ತು ಬೊಮ್ಮಂಡಹಳ್ಳಿಯ ಮಧ್ಯೆ ಇರತಕ್ಕಂಥ ಗೋಗುಂಟೆಯನ್ನು ಮೈರಾಡ್ ಸಂಸ್ಥೆ ಹಾಗೂ ಅಷ್ಟ ಯೋಜನೆ ವತಿಯಿಂದ ಅದನ್ನು ಪುನಶ್ಚೇತನಗೊಳಿಸಲು ಬಂದಿರೋದು ಇದು ನಮ್ಮ ಕೋನಸಂದ್ರ ಮತ್ತು ಬೊಮ್ಮಂಡಹಳ್ಳಿ ಗ್ರಾಮಕ್ಕೆ ಒಂದು ಸುದಿನ ಅಂತ ಹೇಳ್ಬೋದು. ಇದೇ ರೀತಿ CSR ಆ್ಯಕ್ಟಿವಿಟೀಸಲ್ಲಿ ತುಂಬಾ ಕೆಲಸಗಳು ಮಾಡೋದ್ರಿಂದ ಗ್ರಾಮದ ಜನತೆಗೆ ಮತ್ತು ಏನಿದೆ ಇವತ್ತು ಒಂದು ಹಸುಗಳು ಮತ್ತು ಜನ ಓಡಾಡೋ ರೀತಿ ಇರ್ಬೋದು. ಒಂದು ದೇವ್ರ ಕಾರ್ಯ ಮಾಡಬೇಕಾದ್ರೂ ಮೊದಲೆಲ್ಲ ಕುಂಟೆಗಳ ಹತ್ರ ಮತ್ತು ಏನಿತ್ತು ಆವಾಗ ಕಲ್ಯಾಣಿ ಕೆರೆಗಳ ಹತ್ರ ಮಾಡ್ತಾಯಿದ್ರು. ಅದೇ ರೀತಿ ನಾವು ನಮ್ಮೂರಲ್ಲಿ ನಡೀತಾ ಇದೆ. ಅದನ್ನು ಮುಂದುವರ್ಸ್ಕೊಳ್ಳೋಕ್ಕೆ ಇವರು ಸಹಕಾರ ಮೈರಾಡ್ ಸಂಸ್ಥೆಯನ್ನು ನಾವು ಸದಾ ನೆನೆಸ್ಕೊತೀವಿ. ಇವತ್ತು ಏನಿದೆ ಇಲ್ಲಿ ಅದನ್ನು ಮುಂದೆ ಇನ್ನೊಂದು 3 ತಿಂಗಳಲ್ಲಿ ಇವರೇನು ಪುನಶ್ಚೇತನ ಮಾಡಿರ್ತಾರೆ ಅದಕ್ಕೆ ಹಂತದಲ್ಲಿ ನಮ್ಮ ಕೋನಸಂದ್ರ ಮತ್ತು ಬೊಮ್ಮಂಡಹಳ್ಳಿ ಗ್ರಾಮಸ್ಥರು ಏನೇ ಇದ್ರೂ ಅವ್ರಿಗೆ ಸಹಕಾರ ಕೊಡ್ತೀವಿ. ಇದನ್ನು ಚೆನ್ನಾಗಿ ಮಾಡಿಕೊಟ್ರೆ ಅವ್ರಿಗೆ ನಾವು ತುಂಬ ಹೇಳುತ್ತಾ, ಇಲ್ಲಿ ಗೋಕುಂಟೆ ಅಂತ ಒಂದು ಸ್ಥಾಪನೆ ಮಾಡಬೇಕು ಅಂತ ಇಲ್ಲಿ ಒಂದು ಪ್ರಸ್ತಾಪ ಆದಾಗ ಇಲ್ಲಿ ಮೈರಾಡ್ ಕಂಪ್ನಿಯವರು ನಾವು ಮಾಡ್ತೀರಿ ಅಂತ ಬಂದು ಒಂದು ಇದಕ್ಕೆ ನಮಗೆ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅದರಿಂದ ನಾನು ಅವ್ರನ್ನ ಒಂದು ಇದನ್ನು ಮಾಡಿ ತಗೊಂಡು ಕರ್ಕೊಂಬಂದು ತೋರಿಸಿ ಇದಕ್ಕೆ ಅವ್ರಿಗೆಲ್ಲ ಸರ್ಟಿಫಿಕೇಷನ್ ಆಗಿ ಬಂದು ಅವ್ರೇನು ಮಾಡಿದ್ರು, ಆಯ್ತು ಈ ಕಸನೆಲ್ಲ ತೆಗೆದು ನಾವೊಂದು ಗೋಕುಂಟೆನ ಕಲ್ಯಾಣಿ ಥರ ಮಾಡಿ ಅಚ್ಚುಕಟ್ಟಾಗಿ ಇದು ಮಾಡೋಣ ಅಂತ ಅವರು ಒಂದು ಭರವಸೆ ಕೊಟ್ಟು ನಮ್ಮ ಕೋನಸಂದ್ರ ಮತ್ತು ಬೊಮ್ಮಂಡಹಳ್ಳಿ ಗ್ರಾಮದ 2 ಊರುಗಳನ್ನು ಒಂದು ಕುಂಟೆಯಾಗಿ ಇಲ್ಲಿ ನೋಡ್ತಾಯಿದ್ರು. ಈಗ ಅವರು ಒಂದು ಸ್ವಚ್ಛತೆಗೊಳಿಸಿ ಇಲ್ಲಿರೋ ಕಸ ಕಡ್ಡಿಗಳನ್ನೆಲ್ಲ ಹೊರಗಡೆ ಆಗಿ ಸ್ವಚ್ಛತೆಗೊಳಿಸಿ ಪುನಶ್ಚೇತನಗೊಳಿಸಬೇಕು ಅಂತ ಬಂದಿದ್ದಾರೆ. ಅವ್ರಿಗೆ ನಾವು ಫುಲ್ಲು ಋಣಿಯಾಗಿ ಅವರಿಗೆ ಬೇಕಾದ ರೀತಿಯಲ್ಲಿ ಸಪೋರ್ಟನ್ನು ಮಾಡ್ತಾ ನಾವು ಅವರಿಗೆ ಸ್ಪಂದನೆ ಆಗಿ ಇರ್ತೀರಿ ಅಂತ ತಿಳಿಸ್ಕೊಡ್ತೀವಿ. ಈ ಗೋಕುಂಟೆ ಅನ್ನೋ ಒಂದು ಪೂಜೆ ಕಾರ್ಯಕ್ರಮಕ್ಕೆ ಇವರೆಲ್ಲ ಮೈರಾಡು ಕಂಪ್ನಿಯವರು ಬಂದು ಒಂದು ಪೂಜೆ ನೆರವೇರಿಸಿದ್ದಾರೆ. ಇದೇ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಈ ಕೋನಸಂದ್ರ ಮತ್ತು ಬೊಮ್ಮಂಡಹಳ್ಳಿ ಗ್ರಾಮದ ಮಧ್ಯೆ ಇರುವಂಥ ಗೋಕುಂಟೆಯನ್ನು ಪುನಶ್ಚೇತನ ಮಾಡೋದಕ್ಕೆ ಅವ್ರು ಮುಂಚೆ ಒಂದು ಸಾರಿ ಬಂದು ಮಾತಾಡಿದರು ಅವರು NGO ಅವರು. ಆದರೂ ಇವತ್ತಿನ ಒಂದು ಶುಭ ಸಂದರ್ಭದಲ್ಲಿ ಶ್ರೀರಾಮನವಮಿ ದಿವಸ ಇವತ್ತು ಕೋನಸಂದ್ರ ಮತ್ತು ಬೊಮ್ಮಂಡಹಳ್ಳಿ ಗ್ರಾಮಸ್ಥರು ಎಲ್ಲರೂ ಇಲ್ಲಿ ನೆರವೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ರು. ಅದೇ ರೀತಿಯಾಗಿ ನಮ್ಮ ಕೋನಸಂದ್ರ ಗ್ರಾಮಸ್ಥರೇ ಆಗಿರ್ಬೋದು, ಬೊಮ್ಮಂಡಹಳ್ಳಿ ಗ್ರಾಮಸ್ಥರೇ ಇರ್ಬೋದು, ಮೆಂಬರ್ಗಳೇ ಇರ್ಬೋದು, ಅವ್ರಿಗೆ ಯಾವುದೇ ರೀತಿಯಾದ ಒಂದು ಸಹಾಯ ಬೇಕಾದ್ರೂ ನಮ್ಮ ಕಡೆಯಿಂದ ನಾವು ಪಂಚಾಯಿತಿ ಕಡೆಯಿಂದ ಮಾಡಿಸಿ ನಾವು ಒಂದು ಇದು ಮಾಡಿಕೊಡ್ತೀವಿ. ಅವ್ರು ಮಾಡಿಕೊಟ್ಟು ಈಗ ಬಂದು ಆ ಕಾರ್ಯಕ್ರಮದಲ್ಲಿ ಇವರೆಲ್ಲ ಭಾಗಿಯಾಗಿ ಅವ್ರಿಗೆ ಉತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಷ್ಟು ಮಾತಾಡಿ ನಾವು ಕೋನಸಂದ್ರ ಭಾಗದ ಈ ಒಂದು ಕುಂಟೆ ಇದು ಈ ಭಾಗದಲ್ಲಿ ಚಿಕ್ಕೇಗೌಂಡ ಕುಂಟೆ ಅಂತಲೇ ಫೇಮಸ್ ಆಗಿರೋಂಥದ್ದು. ಈ ಕಳೆದ ಸುಮಾರು 20 ವರ್ಷ 30 ವರ್ಷದ ಹಿಂದೆಯಿಂದ ನಮ್ಮ ತಾತ ಮುತ್ತಾತ ಕಾಲದಿಂದ ಇಲ್ಲಿ ಒಂದು ಚೆನ್ನಾಗಿದ್ದು ಇದು ಕುಂಟೆ ಎಲ್ಲ ಏನು ಈ ರಾಜಕಾಲುವೆಗಳ ಮುಖಾಂತರವಾಗಿ ಇದಕ್ಕೆ ನೀರು ಬರ್ತಾಯಿತ್ತು.
ಈಗೀಗ ಎಲ್ಲ ನಾವು ಅಭಿವೃದ್ಧಿ ಹೆಸರಲ್ಲಿ ಎಲ್ಲನೂ ರಾಜಕಾಲುವೆಗಳನ್ನ ಎಲ್ಲನೂ ಮುಚ್ಚುತ್ತಾ ಈಗ ಈ ಕುಂಟೆಗಳಿಗೆ ಏನು ಕಸ ಇನ್ನೊಂದು ಮತ್ತು ಎಲ್ಲ ಇಂಡಸ್ಟ್ರಿಯಲ್ ಏರಿಯಿಂದ ತ್ಯಾಜ್ಯ ವಸ್ತುಗಳನ್ನೆಲ್ಲ ತಗೊಬಂದು ತುಂಬ್ತಾ ಇದನ್ನೆಲ್ಲ ಹಾಳು ಮಾಡ್ತಾ ಇದ್ದೀವಿ. ಅಂಥ ಒಂದು ಸಂದರ್ಭದಲ್ಲಿ ಈಗ ಯಾವುದು ಮೈರಾಡ್ ಒಂದು ಟ್ರಸ್ಟ್ ವತಿಯಿಂದ ಈ ಒಂದು ಕುಂಟೆಯನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತ ಬಂದಿದ್ದಾರೆ. ಈ ಒಂದು ಅವರೇನೋ ಅಭಿವೃದ್ಧಿ ಪಡಿಸ್ತಾರೆ, ಅದನ್ನು ಮುಂದೆ ನಾವು ಉಳಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮದು. ಅದ್ರ ಜೊತೆಯಲ್ಲೇ ಅವರು ಒಂದು ಸುಜಾತವಾದ ಒಂದು ಇದಕ್ಕೆ ಒಂದು ಗಿರಿಲ್ ಸಾಕೋ ರೀತಿಯಲ್ಲಿ ವಾಕಿಂಗ್ ಟ್ರ್ಯಾಕ್ ಮಾಡೋ ಮುಖಾಂತರವಾಗಿ ಒಂದು ಒಳ್ಳೆ ಈ ಭಾಗದಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ಮಾಡಲಿ. ಈ ಒಂದು ಬೇರೆ ಬೇರೆ ಒಂದು ಇಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯೋದು ನಿಲ್ಲಿ ಇದನ್ನೆಲ್ಲ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಈ ಸಾರ್ವಜನಿಕರು ನಾವು ಕಾಪಾಡ್ಕೊಂಡು ಹೋಗಬೇಕು. ಯಾರೋ ಬರ್ತಾರೆ, ಯಾರೋ ಅಭಿವೃದ್ಧಿ ಪಡಿಸ್ತಾರೆ, ಹೋಗ್ತಾರೆ ಅನ್ನೋದನ್ನು ಬಿಟ್ಟು ನಮ್ಮ ಒಂದು ಏನು ಜವಾಬ್ದಾರಿ ಇದೆಯೋ ಇದನ್ನು ನಾವು ಜವಾಬ್ದಾರಿ ತೊಗೊಬೇಕು ಅಂತ ಹೇಳ್ತಾ ಈ ಒಂದು ಸಂಸ್ಥೆಗೆ ಧನ್ಯವಾದಗಳು ಹೇಳ್ತೀವಿ. ನಮಸ್ಕಾರ.